ಕೊನೆಗೂ ಸೆರೆ ಸಿಕ್ಕ ಚಾಲಾಕಿ ಮೊಸಳೆ. ಕಂಪ್ಲಿಯ ಸೋಮಪ್ಪನ ಕೆರೆಯಲ್ಲಿ ಇದ್ದ ಮೊಸಳೆ ಇಂದು ಸೆರೆ. ಯಶಸ್ವಿಯಾದ ಮೊಸಳೆ ಹಿಡಿಯುವ ಕಾರ್ಯಾಚರಣೆ. ಫಾರೆಸ್ಟ್ ಆಫೀಸರ್ ಬಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ. ಕಂಪ್ಲಿಯ ಮೀನುಗಾರ ಸಹಾಯದಿಂದ ಸೆರೆ ಸಿಕ್ಕ ಮೊಸಳೆ. 4-5 ದಿನಗಳಿಂದ ಮೊಸಳೆಯ ಚಲನವಲನಗಳ ವೀಕ್ಷಿಸಿ ಇಂದು ಸೆರೆ ಹಿಡಿದ ಅರಣ್ಯ ಇಲಾಖೆ. 25 ತೆಪ್ಪಾಗಳಿಂದ ಮೀನಿನ ಬಲೆಗೆ ಬಿದ್ದ ಮೊಸಳೆ. ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ, ಕಂಪ್ಲಿ ಪೊಲೀಸ್ ಇಲಾಖೆ ಹಾಗೂ ಪುರಸಭೆ ಸಿಬ್ಬಂದಿಗಳು ಭಾಗಿ. ಸರ್ ನಿಂತುವರಿ ಸರ್. ಓಕೆ ಕಳೆದ ಒಂದು 5-6 ದಿನದಿಂದ ಸಿದ್ದಿ ಟಿವಿ ಅವರೊಬ್ರು ಫೋನ್ ಮಾಡಿ ಈ ರೀತಿ ಮೊಸಳೆಗಳು ಪ್ರತ್ಯಕ್ಷ ಆಗಿದೆ ಅಂತ ಹೇಳಿ ವಿಡಿಯೋ ಕ್ಲಿಪ್ ಹಾಕಿ ಮತ್ತೆ ಸಂಬಂಧಪಟ್ಟ ಇವರು CPI ಸಾಹೇಬರು ಮತ್ತೆ ಹಾಗೆ ಪುರಸಭೆ ಚೀಫ್ ಆಫೀಸರು ಈ ರೀತಿ ಮೊಸಳೆ ಪದೇ ಕಾಣಿಸ್ತಿದೆ, ಕಾರ್ಯಾಚರಣೆಗೆ ಮಾಡಿ ಅಂತೇಳಿ ಅರಣ್ಯ ಇಲಾಖೆ ಒಂದು ಮಾಹಿತಿ ನೀಡಿದ್ರು. ಸೊ ಆ ಮಾಹಿತಿ ಮೇರೆಗೆ ನಮ್ಮ ಹಿರಿಯ ಅಧಿಕಾರಿಗಳ ಮಾಹಿತಿಯಿಂದ ನಾವು ಇಲ್ಲಿ ಬಂದು ಸತತ 3-4 ದಿನದಿಂದ ಪ್ರಯತ್ನ ಪಟ್ಟಿದ್ವಿ. ಅದು ಆಕ್ಚುಲಿ ಹೇಳ್ಬೇಕಾದ್ರೆ ಅದು ಕೆರೆ ತುಂಬಾ ದೊಡ್ಡದಿದೆ. ಸೊ ದೊಡ್ಡದಿದ್ದಾಗ ಮತ್ತೆ ನೀರು ಕೂಡ ತುಂಬಾ ಆಳ ಇದೆ. ಆಗಿದ್ದಾಗ ರೆಸ್ಕ್ಯೂ ಮಾಡೋಕೆ ಬಹಳ ಕಷ್ಟ. ನಮ್ದು ಪ್ಲಾನ್ ಏನಿತ್ತಂದ್ರೆ ನಾವು ನೈಟ್ ಆಪರೇಷನ್ ಮಾಡ್ಬೇಕು ಅನ್ಕೊಂಡಿದ್ವಿ. ಒಂದು ಅರ್ಗಲು ಒಂದು ತೆಪ್ಪ ತಗೊಂಡು ನೈಟ್ ಎಲ್ಲೆಲ್ಲಿ ಮಲಗುತ್ತೆ ಎಲ್ಲೆಲ್ಲಿ ಇರುತ್ತೆ ಅಂತೇಳಿ ಒಂದು ವಾಚ್ ಮಾಡಿ తర్వాత ನಾವು ಇದು ಮಾಡ್ಬೇಕು ಅನ್ಕೊಂಡಿದ್ವಿ, ಆಪರೇಷನ್ ಮಾಡ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಇಲ್ಲೇ ಮೀನುಗಾರರ ಒಂದು ಸಹಕಾರದಿಂದ ಅವರು ಶುಕ್ರವಾರ ಇವತ್ತು ಆಕ್ಚುಲಿ ಅವರು ಮೀನಿಂದು ಪ್ಲಾನ್ ಇತ್ತು. ಸೊ ಒಂದು 25-26 ತೆಪ್ಪಗಳು ತಗೊಂಡ್ಬಂದು ಬಲೆ ಎಲ್ಲ ಬಿಟ್ಟಿದ್ರು. ನಾವು ಈ ಹಿಂದೆ ಕೋಳಿಗಳ ವೇಸ್ಟೇಜ್ ಅವೆಲ್ಲ ಇಟ್ಟು ಅದು ಎಲ್ಲಿ ಜಾಸ್ತಿ ಪದೇ ಕಾಣಿಸ್ಕೊಳ್ಳುತ್ತೆ ಅಂತೇಳಿ ಅಲ್ಲಿ ನಾವು ವೀಕ್ಷಣೆ ಮಾಡ್ಕೊಂತಿದ್ವಿ. ಸೊ ಅದು ಒಂದೇ ಕಡೆ ಇರೋದ್ರಿಂದ ಮೀನುಗಾರರು ಇವತ್ತು ಬಲೆ ಬೀಸಿ ಅದೊಂದು ದಡಕ್ಕೆ ತಂದಿದ್ರು. ಸೊ ಅದನ್ನ ನಾವು ಅರಣ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳೆಲ್ಲ ಸೇರಿ ಅದನ್ನ ರೆಸ್ಕ್ಯೂ ಮಾಡ್ಕೊಂಡು ತಗೊಂಡ್ಬಂದು ಒಂದು ಸುರಕ್ಷತೆ ಇರುವಂತ ಸ್ಥಳದಲ್ಲಿ ಇಟ್ಟಿದ್ದೀವಿ. ಸೌಂಡ್ ಸ್ವಲ್ಪ